ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪರೇಡ್ ನಡೆಯತ್ತಾ ನಡೆಯಲ್ವಾ? ಶಾಂತಿ ಸಭೆ ಬಗ್ಗೆ ಹೈಕೋರ್ಟ್ಗೆ ಡಿಸಿ ವರದಿ ಸಲ್ಲಿಕೆ. ವರದಿ ಆಧರಿಸಿ ವಿಭಾಗೀಯ ಪೀಠದಲ್ಲಿ ಅರ್ಜಿ ಆಲ್ರೆಡಿ ಆರಂಭ ಆಗಿದ್ದು ವಿಚಾರಣೆ ಆದ ನಂತರ ಇದೀಗ ಆರ್ಎಸ್ಎಸ್ ಪರೇಡ್ ನವೆಂಬರ್ 2ನೇ ತಾರೀಕು ನಡೆಯಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಆದ್ರೆ ಇದೀಗ ವಿಚಾರಣೆ ನಡೆಸಿರುವಂತಹ ಕೋರ್ಟ್ ಹೇಳಿರುವಂತದ್ದು ನವೆಂಬರ್ 5ಕ್ಕೆ ಶಾಂತಿ ಸಭೆಯನ್ನ ಮಾಡಿ ಅಂತ ಹೇಳಿ ಈಗಾಗಲೇ ನವೆಂಬರ್ 7ಕ್ಕೆ ಅರ್ಜಿಯ ವಿಚಾರಣೆಯನ್ನ ಇದೀಗ ಮುಂದೂಡಲಾಗಿದೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರೋದು ಕಾಲಾವಕಾಶವನ್ನ ಸರ್ಕಾರದ ಪರ ವಕೀಲರು ಕೇಳಿದ್ರು. ನಮ್ಗೆ 5ನೇ ತಾರೀಕಿನವರೆಗೂ ಕೂಡ ಕಾಲಾವಕಾಶವನ್ನ ನೀವು ಕೊಡಬೇಕು. ಕಾರಣ ಆ ಒಂದು ಕಾಲಾವಕಾಶ ಯಾಕೆ ಅಂತ ಹೇಳಿದ್ರೆ ಭದ್ರತೆಯ ದೃಷ್ಟಿಯಿಂದ ಭದ್ರತೆಯನ್ನ ಕೊಡಬೇಕು. ಆ ಕಾರಣಕ್ಕಾಗಿ ನಮಗೆ ಕಾಲಾವಕಾಶ ಬೇಕು ಅಂತ ಹೇಳಿದಾಗ ಎರಡೂ ಕಡೆಯ ವಕೀಲರಿಗೂ ಕೂಡ ಅಲ್ಲಿ ಒಂದಷ್ಟು ನೀವೇ ಡಿಸೈಡ್ ಮಾಡಿ ಅಂತ ನ್ಯಾಯಾಧೀಶರು ಹೇಳ್ತಾರೆ. ಆಗ ನವೆಂಬರ್ 5ನೇ ತಾರೀಕಿಗೆ ಮತ್ತೆ ಶಾಂತಿ ಸಭೆ ನಡೆಸೋದಿಕ್ಕೂ ಕೂಡ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಏನು ನವೆಂಬರ್ 7ನೇ ತಾರೀಕಿನವರೆಗೂ ಕೂಡ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಶಾಂತಿ ಸಭೆ ಆದ ನಂತರ ಯಾವ ರೀತಿಯಾಗಿ ಆ ಒಂದು ವರದಿ ಬರುತ್ತೆ, ಆ ವರದಿಯ ಆಧಾರದ ಮೇಲೆ ಈಗ ಹೈಕೋರ್ಟ್ ತೀರ್ಪು ಕೊಡುವಂತಹ ಸಾಧ್ಯತೆ ಇದೆ. ಸದ್ಯಕ್ಕಂತೂ ನವೆಂಬರ್ 2ನೇ ತಾರೀಕಿಗೆ ಆರ್ಎಸ್ಎಸ್ ಪರೇಡ್ ಇರೋದಿಲ್ಲ ಚಿತ್ತಾಪುರದಲ್ಲಿ. ಚಿತ್ತಾಪುರದ ಚದುರಂಗದಲ್ಲಿ ಯಾರು ಗೆಲ್ತಾರೆ, ಯಾರಿಗೆ ಅವಕಾಶ ಸಿಗುತ್ತೆ ಅನ್ನುವ ಕುತೂಹಲ ಹಾಗೇ ಉಳಿದಿದೆ. ಆದರೆ ಇದರ ಕ್ಲೈಮ್ಯಾಕ್ಸ್ ನವೆಂಬರ್ 7ಕ್ಕೆ ಆಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಕಾರಣ ನವೆಂಬರ್ 7ಕ್ಕೆ ಮಧ್ಯಾಹ್ನ 2:30ಕ್ಕೆ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಆದರೆ ನವೆಂಬರ್ 2ನೇ ತಾರೀಕು ಯಾವುದೇ ರೀತಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಇರೋದಿಲ್ಲ. ನವೆಂಬರ್ 5ನೇ ತಾರೀಕು ಎಜಿ ಕಚೇರಿಯಲ್ಲೇ ಸಂಜೆ 5 ಗಂಟೆಗೆ ಸಮಾಲೋಚನಾ ಸಭೆ ನಡೆಸಬೇಕು ಅಂತ ಹೈಕೋರ್ಟ್ನ ವಿಭಾಗೀಯ ಪೀಠ ಹೇಳಿದೆ. ಆ ಒಂದು ಸಭೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕಾರಣ ಕೆಲವರೆಲ್ಲ ವಿಸಿಎಲ್ ಬರ್ತಾರೆ, ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಬರಬೇಕು ಅಂತ ಹೇಳಿ ಅಲ್ಲಿ ಆರ್ಎಸ್ಎಸ್ ಪರ ವಕೀಲರು ಮನವಿಯನ್ನ ನ್ಯಾಯಾಧೀಶರ ಬಳಿ ಮಾಡಿಕೊಂಡಾಗ ಆಗ ನ್ಯಾಯಾಧೀಶರು ಸೂಚನೆ ಕೊಡ್ತಾರೆ, ಎಲ್ಲರೂ ಕೂಡ ಖುದ್ದು ಹಾಜರಾಗಬೇಕು ಅನ್ನುವ ಸೂಚನೆಯನ್ನ ಕೊಡ್ತಾರೆ. ಈ ಹಿನ್ನೆಲೆಯಲ್ಲಿ ಇದೀಗ ನವೆಂಬರ್ 2ಕ್ಕೆ ಆರ್ಎಸ್ಎಸ್ ಪಥಸಂಚಲನ ಸದ್ಯಕ್ಕಂತೂ ಇಲ್ಲ. ಆದ್ರೆ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ, ಈ ಕುತೂಹಲಕ್ಕೆ ನವೆಂಬರ್ 7ರಂದು ತೆರೆ ಬೀಳುವ ಸಾಧ್ಯತೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಇವತ್ತಿನ ವಿಚಾರಣೆಯಲ್ಲಿ ನ್ಯಾಯಾಧೀಶರು ಏನೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡ್ರು? ನವೆಂಬರ್ 5ಕ್ಕೆ ಶಾಂತಿ ಸಭೆಯ ವರದಿ ನಂತರ ತೀರ್ಪು ಬರುತ್ತಾ ಹೇಗೆ ನವೆಂಬರ್ 7ನೇ ತಾರೀಕು? ಬಹಳ ಕುತೂಹಲ ಇದ್ದಂಥದ್ದು ಚಿತ್ತಾಪುರದ ಆರ್ಎಸ್ಎಸ್ ಪಥಸಂಚಲನಕ್ಕೆ ಏನೊಂದು ಬಹಳ ಕುತೂಹಲ ಇತ್ತು. ಇವತ್ತಿಗೆ ಏನೊಂದು ಆದೇಶ ಬರಬಹುದು ಅನ್ನೋ ನಿಟ್ಟಿನಲ್ಲಿ. ಆದರೆ ವಿಚಾರಣೆ 7ನೇ ತಾರೀಕಿಗೆ ಮುಂದೂಡಿಕೆ ಆಗಿದೆ. ಆದರೆ 5ನೇ ತಾರೀಕು ಸಂಜೆ 5 ಗಂಟೆಗೆ ಎಜಿ ಅವರ ಕಚೇರಿಯಲ್ಲಿ ಒಂದು ಸಮಾಲೋಚನಾ ಸಭೆಗೆ ಕೂಡ ಹೈಕೋರ್ಟ್ ಅಂದರೆ ಕಲಬುರಗಿ ಹೈಕೋರ್ಟ್ ಒಂದು ಸೂಚನೆಯನ್ನ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಮೊದಲನೇದಾಗಿ ಅರ್ಜಿದಾರ ಪರ ವಕೀಲರಾಗಿರುವಂತಹ ಅರುಣ್ ಶ್ಯಾಮ್ ಅವರು ಕೂಡ ಒಂದು ವಾದವನ್ನ ಮಾಡಿದ್ರು. ಏನೆಲ್ಲ ಒಂದು ಭದ್ರತೆಯ ದೃಷ್ಟಿಯಲ್ಲಿ ಏನೆಲ್ಲ ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಆ ವ್ಯವಸ್ಥೆಯನ್ನ ಮಾಡ್ಕೊಳ್ತೀವಿ, ಅದಕ್ಕೆ ಅನುಮತಿ ಕೊಡಬೇಕು ಅಂತೇಳಿ. ಆದರೆ ಎಜಿ ಅವರು ಶಶಿಕಿರಣ್ ಶೆಟ್ಟಿ ಅವರು ಇದು ಸಭೆಯಲ್ಲಿ ಕೂಡ ಸಾಕಷ್ಟು ಗೊಂದಲ ಆಗಿದೆ, ಜಿದ್ದಾಜಿದ್ದಿನ ನಿಟ್ಟಿನಲ್ಲಿ ಇದೆಲ್ಲ ಪಥಸಂಚಲನ ಮಾಡಲೇಬೇಕು 2ನೇ ತಾರೀಕು ಅಂತೇಳಿ ಮುಂದಾಗಿದ್ದಾರೆ. ಆದರೆ ಆಗೋದಿಲ್ಲ, ಅದು ಕಷ್ಟ ಸಾಧ್ಯ ಆಗುತ್ತೆ ಭದ್ರತಾ ದೃಷ್ಟಿಯಿಂದ ಅಂತೇಳಿ ಅವರು ಕೂಡ ವಾದನ ಮಾಡಿದ್ರು. ಆದರೆ 2ನೇ ತಾರೀಕು ಆರ್ಎಸ್ಎಸ್ ಪಥಸಂಚಲನ ಮಾಡೇ ಮಾಡ್ತೀವಿ ಅಂತ ಏನು ಮುಂದಾಗಿದ್ರು, ಅದು ಈಗ ಸದ್ಯಕ್ಕೆ ಅದು ಮುಂದೂಡಿಕೆ ಆಗಿರುವಂಥದ್ದು. ಅದು 2ನೇ ತಾರೀಕು ಯಾವುದೇ ಕಾರಣಕ್ಕೂ ಅವತ್ತು ಆರ್ಎಸ್ಎಸ್ ಪಥಸಂಚಲನ ಇರೋದಿಲ್ಲ. 5ನೇ ತಾರೀಕು ಸಂಜೆ 5 ಗಂಟೆಗೆ ಬೆಂಗಳೂರಿನ ಎಜಿಯವರ ಒಂದು ಕಚೇರಿಯಲ್ಲಿ ಅವತ್ತು ಸಮಾಲೋಚನಾ ಸಭೆ ಆಗುತ್ತೆ. ನಂತರ ಆ ಒಂದು ನಿರ್ಧಾರದ ನಿಟ್ಟಿನಲ್ಲಿ 7ನೇ ತಾರೀಕು ವಿಚಾರಣೆ 2:30ಕ್ಕೆ ಪ್ರಾರಂಭ ಆಗುತ್ತೆ. ಅವತ್ತು ಆ ಒಂದು ವಿಚಾರಗಳ ಬಗ್ಗೆ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇದೆ. ಈ ಮೂಲಕವಾಗಿ ನಾನು ಕೆಲವೊಂದಷ್ಟು ಅಂದ್ರೆ ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಆ ಪ್ರಮುಖವಾಗಿ ಎಜಿ ಅವರು ಹೇಳಿರುವಂತದ್ದು, ಇದೊಂದು ರಾಜಕೀಯ ಜಿದ್ದಾದಿದ್ದಿನ ಅಂತಾಗಿದೆ. ಆದರೆ ಅನುಮತಿ ಕೋರಿ ಒತ್ತಾಯವನ್ನ ಹಾಕ್ತಾ ಇದ್ದಾರೆ, ಇದು ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಎಜಿ ಅವರು ಕೂಡ ಆ ಬಗ್ಗೆ ಮನವಿಯನ್ನ ಮಾಡಿಕೊಂಡ್ರು. ಆದರೆ ಪ್ರಮುಖವಾಗಿ ಇನ್ನೂ ಕೂಡ ಚರ್ಚೆ ಸಂಪೂರ್ಣವಾಗಿ ಆಗಿಲ್ಲ, ಹೀಗಾಗಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲೇಬೇಕು ಅಂತೇಳಿ ಕೂಡ ಅವರು ಕೂಡ ಎಜಿ ಶಶಿಕಿರಣ್ ಶೆಟ್ಟಿ ಅವರು ಮನವಿಯನ್ನ ಮಾಡಿಕೊಂಡ್ರು. ಜೊತೆಗೆ ಈ ಒಂದು ಶಾಂತಿ ಸಭೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಅವರು ಮನವಿ ಮಾಡಿಕೊಂಡಂತ
ಹಿನ್ನೆಲೆಯಲ್ಲಿ ಈಗ ಮುಂದೂಡಿಕೆ ಮಾಡಲಾಗಿದೆ. ಅದೇ ರೀತಿಯಾಗಿ ಪ್ರಮುಖವಾಗಿ ಅಂದರೆ ಎಲ್ಲರೂ ಕೂಡ ನೇರವಾಗಿ ಅಂದರೆ 5ನೇ ತಾರೀಕು ಬೆಂಗಳೂರಿನಲ್ಲಿ ಏನೋ ಒಂದು ಸಭೆ ಆಗುತ್ತೆ, ಅವತ್ತು ಎಲ್ಲರೂ ಕೂಡ ನೇರವಾಗಿ ಭಾಗಿಯಾಗಬೇಕು ಅಂತೇಳಿ ಜಡ್ಜ್ ಅವರು ಕೂಡ ಸೂಚನೆಯನ್ನು ಕೊಟ್ಟರು. ಆದರೆ ಅರ್ಜಿದಾರ ಪರ ವಕೀಲರು ಅರುಣ್ ಶರ್ಮಾ ಅವರು ಕೂಡ ಆ ಬಗ್ಗೆ ಅಂದರೆ ಕೆಲವರು VC ಮೂಲಕ ಹಾಜರಾಗ್ತೀವಿ ಅಂತೇಳಿ ಅವರು ಕೂಡ ಹೇಳಿದ್ರು. ಅದೇ ರೀತಿಯಾಗಿ ಈ ರೀತಿಯಾದಂಥ ಮುಂದಿನ ಸಮಸ್ಯೆ ಬಂದರೂ ಕೂಡ ಅದು ಎಲ್ಲೂ ಕೂಡ ಮಾದರಿ ಆಗಬೇಕು, ಈ ರೀತಿ ಶಾಂತಿ ಸಭೆ ನಡೆಸಿ ನಿರ್ಧಾರ ಮಾಡಬೇಕು ಅಂತೇಳಿ ಕೂಡ ನ್ಯಾಯಮೂರ್ತಿಗಳು ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು. ಪಥಸಂಚಲನ ನಿರ್ಧಾರ ಮಾಡಲು ಈ ಒಂದು ಸಭೆ ಉಪಯುಕ್ತವಾಗುವಂತಹ ಭರವಸೆ ಇದೆ. ಮತ್ತೆ ಶಾಂತಿ ಸಭೆಗೆ ಮತ್ತೊಂದು ಅವಕಾಶ ಕೊಟ್ಟಂತಾಗುತ್ತೆ ಅಂತೇಳಿ AG ಶಶಿಕಿರಣ್ ಶೆಟ್ಟಿ ಅವರು ಕೂಡ ಮನವಿಯನ್ನ ಮಾಡಿಕೊಂಡ್ರು. ಆದ್ರೆ ಇಲ್ಲಿ AG ಅಂದ್ರೆ ಅಡ್ವೊಕೇಟ್ ಜನರಲ್ ಅವರು ಮಾಡಿಕೊಂಡಂತ ಮನವಿಯನ್ನ ನ್ಯಾಯಮೂರ್ತಿಗಳು ಪರಿಗಣನೆಗೆ ತೆಗೆದುಕೊಂಡಿರುವಂತದ್ದು. ಯಾಕಂದ್ರೆ ಹಿಂದೆ ಮಾಡುವಂತಹ ಚರ್ಚೆಗಳು ಅಪೂರ್ಣವಾಗಿರುವಂತದ್ದು, ಏನ್ ಮಾಡಬೇಕು ಅನ್ನೋದು ಭದ್ರತಾ ದೃಷ್ಟಿಯಿಂದ ಆ ಬಗ್ಗೆ ಆಲಿಸಬೇಕಾಗುತ್ತೆ. ಚರ್ಚೆಗಳು ಅಪೂರ್ಣ ಆದಂತ ಹಿನ್ನೆಲೆಯಲ್ಲಿ ಈ ಬಗ್ಗೆ ನ್ಯಾಯಮೂರ್ತಿಗಳು ಕೂಡ ಅದನ್ನ ಅಭಿಪ್ರಾಯವನ್ನ ಪರಿಗಣಿಸಿ ಈಗ 7ನೇ ತಾರೀಕು ವಿಚಾರಣೆ ಮುಂದೂಡಿಕೆ ಮಾಡಿದ್ದಾರೆ. ಅದೇ ರೀತಿಯಾಗಿ 5ನೇ ತಾರೀಕು ಸಂಜೆ 5 ಗಂಟೆಗೆ ಬೆಂಗಳೂರಿನ AG ಕಚೇರಿಯಲ್ಲಿ ಅವರ ಕಚೇರಿಯಲ್ಲಿ ಈ ಒಂದು ಸಮಾಲೋಚನಾ ಸಭೆಯನ್ನು ನಡೆಸುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಈ ಮೂಲಕವಾಗಿ 2ನೇ ತಾರೀಕು ನಡೆಯಬೇಕಾದಂತಹ ಚಿತ್ತಾಪುರದಲ್ಲಿ RSS ಪಥಸಂಚಲನ ಆ ಬಗ್ಗೆ ಇನ್ನೂ ಕೂಡ ಅದು ಕಗ್ಗಂಟಾಗಿರುವಂತದ್ದು. ಈಗ ಅದು 7ನೇ ತಾರೀಕು ವಿಚಾರಣೆಯಲ್ಲಿ ಗೊತ್ತಾಗಬೇಕಾಗಿದೆ, ಏನೆಲ್ಲ ಒಂದು ಬೆಳವಣಿಗೆಗಳಾಗುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಅವತ್ತಿನ ಒಂದು ಚರ್ಚೆಯಲ್ಲಿ ಏನೆಲ್ಲ ಅವರ ಅಭಿಪ್ರಾಯಗಳೆಲ್ಲ ವ್ಯಕ್ತವಾಗುತ್ತೆ, ಆ ಒಂದು ನಿಟ್ಟಿನಲ್ಲಿ ಏನ್ ಬೆಳವಣಿಗೆ ಆಗುತ್ತೆ ಅಂತ ಕೂಡ ನೋಡಬೇಕಾಗುತ್ತೆ. ನವಿತಾ ಜೈನ್. ಗಂಗಾಧರ್, ಈಗ 2ನೇ ತಾರೀಕು ಸಾಕಷ್ಟು ಸಂಘಟನೆಗಳು ಕೂಡ ನಮಗೆ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತಹ ಮನವಿಯನ್ನು ಕೂಡ ಮಾಡ್ಕೊಂಡಿದ್ವು. ಸೊ ಯಾರಿಗೂ ಕೂಡ ಹಾಗಾದ್ರೆ ಅವತ್ತು ಅವಕಾಶ ಇಲ್ಲ ಅನ್ನೋದನ್ನ ನಾವಿಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಬೇಕಾ ಹೇಗೆ? ಖಂಡಿತವಾಗಿಯೂ ಕೂಡ 2ನೇ ತಾರೀಕು ಒಂದು ಕಡೆ RSS ಪಥಸಂಚಲನ ಸೇರಿದಂತೆ ಬೇರೆ ಆ ಸಂಘಟನೆಗಳು ಕೂಡ ಅವತ್ತಿನ ಏನೋ ಒಂದು ಚರ್ಚೆ, ಒಂದು ಪಥಸಂಚಲನ, ಒಂದು ರ್ಯಾಲಿಯನ್ನ ಮಾಡಬೇಕು ಅಂತ ಹೇಳೋ ಒಂದು ಅರ್ಜಿಗಳನ್ನ ಹಾಕೊಂಡಿದ್ರು. ಯಾವುದು ಕೂಡ ಅದಕ್ಕೆ ಅವಕಾಶ ಇಲ್ಲ. ಎಲ್ಲರೂ ಕೂಡ ಅವತ್ತು 5ನೇ ತಾರೀಕು ಸಂಜೆ ಸಮಾಲೋಚನಾ ಸಭೆ ಏನಾಗುತ್ತೆ AG ಅವರ ಕಚೇರಿಯಲ್ಲಿ ಅವತ್ತು ಪ್ರಮುಖರು ಯಾರು ಇರ್ತಾರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ DC ಅವರಾಗಿರ್ಬೋದು, SP ಅವರಾಗಿರ್ಬೋದು, ಅವರು ಕೂಡ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ. ಮತ್ತೆ ಅಭಿಪ್ರಾಯಗಳು ಯಾವ ರೀತಿ ವ್ಯಕ್ತವಾಗುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ರಿಪೋರ್ಟ್ ಏನ್ ರೀತಿ ಸಬ್ಮಿಟ್ ಮಾಡ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಆದ್ರೆ ಪ್ರಮುಖವಾಗಿ ಜಡ್ಜ್ ಅವರು ಕೂಡ ಅಂದ್ರೆ ನ್ಯಾಯಮೂರ್ತಿಗಳು ಪ್ರಮುಖವಾಗಿ ಹೇಳಿರುವಂತದ್ದೇ ಬೇಗ ನಿರ್ಧಾರ ಮಾಡಿ ಏನು ಅಂತ ಕೂಡ ಅದು ಮಾಹಿತಿಯನ್ನ ನೀಡಬೇಕು. ಯಾವತ್ತು ಮೀಟಿಂಗ್ ಎಲ್ಲಿ ಸಭೆಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕೂಡ ಚರ್ಚೆಗಳಾದಂತ ಅಂದ್ರೆ ಮಾಹಿತಿಯನ್ನ ಕೇಳಿದಂತಹ ಸಂದರ್ಭದಲ್ಲಿ AG ಅವರೇ ಅದನ್ನ ಹೇಳಿದ್ದಾರೆ, ತಮ್ಮ ಕಚೇರಿ ಬೆಂಗಳೂರಲ್ಲಿ ಸಭೆಯನ್ನ ಮಾಡ್ತೀವಿ ಅಂತೇಳಿ. ಆದ್ರೆ ಆ ಸಭೆಯಲ್ಲಿ ಏನು ನಿರ್ಣಯ ಆಗುತ್ತೆ ಅವತ್ತು ಅವರ ಅಂದ್ರೆ ಅವರ ಅಭಿಪ್ರಾಯಗಳು ಯಾವ ರೀತಿ ವ್ಯಕ್ತವಾಗುತ್ತೆ, ಒಂದು ಕಡೆ ಅರ್ಜಿದಾರರು ಏನೆಲ್ಲ ಒಂದು ಮನವಿಗಳನ್ನ ಅವತ್ತು ಮಾಡಿಕೊಳ್ತಾರೆ, ಅದಕ್ಕೆ ರೆಸ್ಪಾನ್ಸ್ DC ಅವರು ಯಾವ್ದು ಕಡೆ ಆಗ್ತಾರೆ, ಭದ್ರತಾ ದೃಷ್ಟಿಯಿಂದ ಏನೆಲ್ಲ ಒಂದು ಕ್ರಮಗಳನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಏನ್ ಬೆಳವಣಿಗೆ ಆಗುತ್ತೆ, ಅವತ್ತು ರಿಪೋರ್ಟ್ ಅನ್ನ 7ನೇ ತಾರೀಕು ವಿಚಾರಣೆ ಸಂದರ್ಭದಲ್ಲಿ 2:30ಕ್ಕೆ ಏನ್ ಕೊಡ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲ ಇದೆ, ಅವತ್ತು ನೋಡಬೇಕಾಗುತ್ತೆ. ಆದ್ರೆ ಸದ್ಯದ ಮಟ್ಟಿಗೆ 2ನೇ ತಾರೀಕು ಯಾವುದೇ ರೀತಿಯಾದಂತಹ ಪಥಸಂಚಲನ ಚಿತ್ತಾಪುರದಲ್ಲಿ ಆಗೋದಿಲ್ಲ. ನವಿತಾ ಜೈನ್. ಎಸ್, ಆದ್ರೆ ಈಗ ಶಾಂತಿ ಸಭೆಯಲ್ಲಿ ಏನು ನಿರ್ಧಾರ ಆಗುತ್ತೆ ಅನ್ನುವಂತಹ ಕುತೂಹಲದ ಜೊತೆಗೆ ಮೊನ್ನೆ ತರನೇ ಆದ್ರೆ ಮತ್ತಷ್ಟು ರೀತಿಯ ಕಗ್ಗಂಟಾಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಇನ್ನೊಂದು ಕಡೆ ಈಗ ಬೇರೆ ದಿನಾಂಕವನ್ನ ಏನಾದ್ರೂ ಮತ್ತೆ ಹೇಳುವಂತಹ ಸಾಧ್ಯತೆಗಳು ಇದೆಯಾ? RSS ಪಥಸಂಚಲನಕ್ಕೆ ಈ ದಿನಾಂಕದ ನಮಗೆ ಅವಕಾಶ ಮಾಡ್ಕೊಡಿ ಅಂತ ಮನವಿ ಮಾಡ್ಕೊಳ್ಳುವಂಥದ್ದು, ಅನುಮತಿಯನ್ನು ಕೇಳುವಂತಹ ಸಾಧ್ಯತೆಗಳು ಇದೆಯಾ ಇಲ್ಲಿ? ಪ್ರಮುಖವಾಗಿ ಅರ್ಜಿದಾರ ಪರ ವಕೀಲರಾಗಿರಬಹುದು, ಮತ್ತೊಂದು ಕಡೆ AG ಅವರು ಕೂಡ ಒಂದು 5ನೇ ತಾರೀಕು ವಿಚಾರಣೆ ಮುಂದೂಡಿಕೆಗೆ ಅವರಿಬ್ಬರು ಕೂಡ ಒಪ್ಪಿಗೆಯನ್ನ ಪಡೆದಿದ್ದಾರೆ. ಇವರಿಬ್ಬರ ಒಪ್ಪಿಗೆಯ ಸಂದರ್ಭದಲ್ಲಿ ಈಗ 5ನೇ ತಾರೀಕು ಅವತ್ತು ತೀರ್ಮಾನ ಆಗಲೇಬೇಕಾಗಿರುವಂತಹ ಒಂದು, ಯಾಕಂದ್ರೆ ಇವರು ಮತ್ತೆ 2 ಬಾರಿ ವಿಚಾರಣೆಗಳನ್ನ ಮುಂದೂಡಿಕೆ ಮಾಡಿಕೊಂಡಿರುವಂತದ್ದು. ಇದೀಗ ಮತ್ತೆ ಅರ್ಜಿದಾರರು ಒಪ್ಪೋದಿಲ್ಲ ಅನ್ನೋ ಕಾಣಿಸುತ್ತೆ. ಹೀಗಾಗಿ ಅವತ್ತಿನ ದಿನ 5ನೇ ತಾರೀಕು ಒಂದು ತೀರ್ಮಾನ ಆಗಬೇಕಾಗುತ್ತೆ. ಪಥಸಂಚಲನ ನಿಟ್ಟಿನಲ್ಲಿ RSS ಕಡೆಯಿಂದ ಅರ್ಜಿದಾರರಾಗಿರ್ಬೋದು ಅಥವಾ ಉಳಿದ ಸಂಘಟನೆಗಳೇನು ಅರ್ಜಿಯನ್ನು ಹಾಕೊಂಡಿದ್ರು 2ನೇ ತಾರೀಕೆ ನಾವು ಪಥಸಂಚಲನ ಮಾಡಬೇಕು ಅಂತೇಳಿ, ಈ ನಿಟ್ಟಿನಲ್ಲಿ ಅವತ್ತು ಅರ್ಜಿದಾರರ ಪರ ವಕೀಲರಾಗಿರ್ಬೋದು ಮತ್ತೆ ಸರ್ಕಾರದ ಕಡೆಯಿಂದ ಏನೆಲ್ಲ ಅವತ್ತು ತೀರ್ಮಾನಗಳಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅವತ್ತು ಬೆಳವಣಿಗೆಗಳೇನಾಗುತ್ತೆ ನೋಡಬೇಕಾಗುತ್ತೆ. ಆ ರಿಪೋರ್ಟ್ ಅನ್ನ ಒಮ್ಮತದ ಒಂದು ಅವರು ಏನೊಂದು ಮಾಹಿತಿಯನ್ನ ಬೆಳವಣಿಗೆ ಅವರ ಒಂದು ಅಭಿಪ್ರಾಯಗಳನ್ನ ಹಂಚಿಕೊಳ್ತಾರೆ, ಅದನ್ನ ರಿಪೋರ್ಟ್ ಅನ್ನ ಕೊಡ್ತಾರೆ. ಒಂದು ವೇಳೆ ಏನಾದರೂ ಅವತ್ತು ಕಗ್ಗಂಟಾದಂತಹ ಸಂದರ್ಭದಲ್ಲಿ ಇಲ್ಲ ನಾವು ಒಂದೇ ದಿನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನಾದರೂ ಎರಡೂ ಕಡೆಯಿಂದ ಏನಾದರೂ ಅರ್ಜಿದಾರರು ಒತ್ತಾಯ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನು ಕೂಡ ನೇರವಾಗಿ ಹೈಕೋರ್ಟ್ಗೆ ಕೊಡುವಂತಹ ಸಾಧ್ಯತೆಗಳು ಇರುತ್ತೆ. ಅದು ಹೈಕೋರ್ಟ್ ಯಾವ ರೀತಿ ಒಂದು ನಿರ್ದೇಶನವನ್ನ ಕೊಡುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಈಗ 5ನೇ ತಾರೀಕು ಸಂಜೆ ಏನು AG ಅವರ ಕಚೇರಿಯಲ್ಲಿ ಅವತ್ತು ಏನು ಸಮಾಲೋಚನಾ ಸಭೆಯಲ್ಲಿ ಏನೆಲ್ಲ ನಿರ್ಣಯಗಳಾಗುತ್ತೆ, ಅವತ್ತಿನ ಅಭಿಪ್ರಾಯಗಳು ಯಾವ ರೀತಿ ಅರ್ಜಿದಾರರಿಂದ ವ್ಯಕ್ತ ಆಗುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ನಮಿತಾ ಜೈನ್. ಓಕೆ, ಥ್ಯಾಂಕ್ ಯು ಗಂಗಾಧರ್ ವಾಗಟ ಡೀಟೇಲ್ಸ್ಗೆ.